ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಶನಿವಾರ ವ್ಲಾಗ್ನ ಶುರು ಮಾಡಿದ್ದು, ಬಟ್ ಆಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಒಂದು ಸ್ವಲ್ಪ ಅಪ್ಪನ ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಅದಾದಮೇಲೆ ತರಕಾರಿ ಕೂಡ ತೊಗೊಂಬರ್ಬೇಕಾಗಿತ್ತು. ತರಕಾರಿ ಅಂದರೆ ಸ್ವಲ್ಪ ಮನೆಯಲ್ಲಿ ಮೆಣಸಿನ್ಕಾಯಿ, ಅದಾದಮೇಲೆ ಒಂದಷ್ಟು ಬೀನ್ಸು, ಕ್ಯಾರೆಟು ಇಂಥದನ್ನೆಲ್ಲ ತೊಗೊಂಬರ್ಬೇಕಾಗಿತ್ತು. ನನಗೆ ಬೀನ್ಸ್ ಕ್ಯಾರೆಟ್ ಮನೆಯಲ್ಲಿ ಇತ್ತು ಅಂತ ಅಂದರೆ ಏನು ಬೇಕಾದರೂ ಅಡುಗೆ ಮಾಡಿಬಿಡ್ಬೋದು. ಈಗ ಒಂದು ಸಿಂಪಲ್ ಉಪ್ಪಿಟ್ಟು ಮಾಡ್ತೀವಿ ಅಂತಂದ್ರೂ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಬೀನ್ಸ್ ಕ್ಯಾರೆಟ್ ಅಂತೂ ಮನೆಯಲ್ಲಿ ಇರಲೇಬೇಕು. ಸೊ ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಟೊಮೆಟೊ ಕೂಡ ಖಾಲಿಯಾಗಿತ್ತು. ಎಲ್ಲನೂ ತೊಗೊಂಡು ಆಮೇಲೆ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಹಾಗೆ ಟೈಮ್ ಕೂಡ ಆಗಿತ್ತು ಅಪ್ಪನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ. ಹಾಗೆ ಸ್ಕೂಲ್ ಹತ್ರ ಹೋಗಿದ್ನಲ್ಲ, ನಾವೇನು ಅಪ್ಪುಗೆ ಈ ಒಂದು ಕ್ರಾಫ್ಟನ್ನ ಮಾಡಿಕೊಟ್ಟಿದ್ವಿ ಅದನ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಹಾಗಾಗಿ ಒಂದು ವಿಡಿಯೋನ ತೊಗೊಂಡೆ. ಸೊ ನಾವು ಅಷ್ಟೇ ಸ್ಕೂಲಲ್ಲಿದ್ದಾಗ ಈ ಥರ ಏನಾದರೂ ಮಾಡಿಕೊಟ್ಟಾಗ ಅದನ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ರೆ ತುಂಬ ಖುಷಿಯಾಗೋದು. ಸೊ ಅದನ್ನು ಮನೆಗೆ ಬಂದು ಹೇಳ್ತಿದ್ವಿ, ಈ ಥರ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ರು ಇವತ್ತು ನಾನು ಮಾಡಿರೋ ಕ್ರಾಫ್ಟ್ ಅಥವಾ ಡ್ರಾಯಿಂಗ್ ಅಂತೆಲ್ಲ ಅಂದ್ಬಿಟ್ಟು. ಸೊ ಆವಾಗ ನಮ್ಮಮ್ಮ ಕೂಡ ಖುಷಿ ಪಡೋರು. ಇವಾಗ ಏನಿದೆ ಅಲ್ವಾ, ಇದು ನನ್ನ ಮಗ ಮಾಡಿರೋ ಕ್ರಾಫ್ಟು, ಅದನ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕಿದಾಗ ಅವನು ಕೂಡ ಅಷ್ಟೇ ಖುಷಿಯಾಗಿ ನನ್ನ ಹತ್ರ ಹೇಳ್ತಿದ್ದ. ಇನ್ನು ಅವನ್ನ ಕರ್ಕೊಂಡು ನಾನು ಡೈರೆಕ್ಟ್ ದೀಪ ಅವ್ರ ಮನೆಗೆ ಬಂದೆ. ದೀಪ ಅವರಂತೂ ಸುಮಾರು ದಿನದಿಂದ ಹೇಳ್ತಾನೇ ಇದ್ರು, ನಮ್ಮ ಮನೆಗೆ ಬರ್ತಾನೆ ಇಲ್ಲ, ನೀವು ಬನ್ನಿ, ನಾನೇ ಬರ್ತಾಯಿದ್ದೀನಿ ಅಂತ. ಸರಿ ಆಯಿತು ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಅಪ್ಪನ ಸ್ಕೂಲಿಂದ ಕರ್ಕೊಂಡು ಹಾಗೆ ಹೋಗಿದ್ದೆ ಮನೆಗೆ. ನಾನು ಸ್ವಲ್ಪ ಹೊತ್ತು ಅಲ್ಲಿದ್ದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ನಾವು ಕೂಡ ಹೊರಡೋಣ ಅಂತ. ಇನ್ನೇನು 2:30 ಹಾಗೆ ಪೂರ್ವಿನ ಕರ್ಕೊಂಬರೋದಕ್ಕೆ ಹೋಗಬೇಕು. ಹಾಗೆ ಆವಾಗಲೇ ಮನೆಗೆ ಹೊರಡೋಣ. ಪೂರ್ವಿನ ಕರ್ಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಬರೋದಕ್ಕೆ ಹೇಳೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದೆ ಡೈರೆಕ್ಟು. ಇನ್ನು ಅವತ್ತಿನ ದಿನ ಏನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಭಾನುವಾರ ಆ್ಯಕ್ಚುಲಾಗಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಅಂದರೆ ಬರ್ತ್ಡೇ ಇತ್ತು ಶಿಶಿರ್ದು. ಸೊ ಅದಕ್ಕೆ ಹೋಗಬೇಕಾಗಿತ್ತು. ರೆಡಿ ಆಗ್ತಾಯಿದ್ದೀನಿ. ಇನ್ನು ಇದು ಅವ್ರ ವ್ಲಾಗ್ ಹಾಕಿದ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಅವ್ರ ವ್ಲಾಗ್ ಹಾಕಿದ್ರಲ್ಲ, ಹಾಗಾಗಿ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಕೂಡ. ಸೊ ಈ ಒಂದು ಡ್ರೆಸ್ ಏನಿದೆ, ಇದು ಆಲ್ಮೋಸ್ಟ್ ತೊಗೊಂಡು 5 ವರ್ಷದ ಮೇಲೆ ಆಯಿತು. ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು 2ನೇ ಸರಿ ಹಾಕ್ಕೊಳ್ತಾ ಇರೋದು. ಇದು ಆಗಲ್ಲ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ. ಬಟ್ ಇವಾಗ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಅಂತ ಅಂದ್ಬಿಟ್ಟು ಇದನ್ನು ವೇರ್ ಮಾಡಿದ್ದೀನಿ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ರಗ್ನ ಕೂಡ ವೇರ್ ಮಾಡಿದ್ದೀನಿ. ಸೊ ಇದು ಈ ಥರ ನೆಟ್ಟೆಡ್ ಇರೋದ್ರಿಂದ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಏನು ಕಂಪ್ಲೀಟ್ ಲುಕ್ ಇದೆ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಒಂದು ಡ್ರೆಸ್ನ ಹಾಕ್ಕೊಂಡೆ. ಇನ್ನೀಗ ಸಿಂಪಲಾಗಿ ಮೇಕಪ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ರೀಸೆಂಟಾಗೇ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಆವಾಗ ಯಾವುದೆಲ್ಲ ಪ್ರಾಡಕ್ಟ್ ಎಕ್ಸ್ಪೈರಿ ಆಗಿತ್ತು ಅದನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ದೆ. ನನಗೆ ಲಿಪ್ ಲೈನರ್ ಒಂದು ಬೇಕಾಗಿತ್ತು ಬ್ರೌನ್ ಶೇಡಲ್ಲಿ. ಸೊ ಹಾಗಾಗಿ ಝೆಪ್ಟೋನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡೆ ರೆನೆದು. ಇದು ತುಂಬ ಚೆನ್ನಾಗಿದೆ, ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಹಾಗೆ ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ನಲ್ಲ. ಆಮೇಲೆ ಆಫ್ಟರ್ ಯೂಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಹೇಗಿತ್ತು ಏನು ಅಂತ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇನ್ನು ಬ್ರೌನ್ ಲಿಪ್ ಶೇಡ್ನ ಯೂಸ್ ಮಾಡಿಬಿಟ್ಟು ನಾನು ಲಿಪ್ಸ್ಟಿಕ್ ಕಲರ್ ಬಂದುಬಿಟ್ಟು ನ್ಯೂಡ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡ್ಯುಯಲ್ ಕಲರ್ ಶೇಡ್ ಯೂಸ್ ಮಾಡ್ದಂಗೆ ಅನಿಸುತ್ತೆ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹೇರ್ ಕ್ಲಿಪ್ ಹಾಕ್ಕೊಂಡಿದ್ದು ಸಿಕ್ಕೇ ಬಿಡಿಸಿರ್ಲಿಲ್ಲ. ಸರಿ ಇವಾಗೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಬಾಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಇನ್ನು ಅಮ್ಮು ಬೇರೆ ಬಂದಿದ್ದರು ಅಲ್ವಾ, ಹಾಗಾಗಿ ಅವ್ರಿಗೆ ಬೆಳಗ್ಗೆಯಿಂದ ಏನೇನೆಲ್ಲ ಅಡುಗೆ ಕೆಲಸ ಅದು ಇದು ಎಲ್ಲ ಇತ್ತು. ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸೊ ಎಲ್ಲ ಬೆಳಗ್ಗೆಯಿಂದ ಆಯಿತು. ಇನ್ನು ಸಂಜೆ ಹಾಗೆ ಬರ್ತಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇರೋದು. ಇನ್ನು ನಮ್ಮ ಚಿಕ್ಕಮ್ಮ ಅವರು, ಆಮೇಲೆ ನಮ್ಮ ಅಜ್ಜಿ ಅವರು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಬೇಗನೆ ಹೊರಟಿದ್ರು. ಆದರೆ ನಮ್ಮದೇ ಲೇಟ್ ಆಯಿತು. ನಾವು ಎಲ್ಲರೂ ಸಂಜೆ ಹೋಗ್ತಾರಲ್ವ, ನಾವು ಕೂಡ ಸಂಜೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಮತ್ತು ನಮ್ಮ ಮನೆಗೂ ಕೂಡ ಗೆಸ್ಟ್ ಬಂದಿದ್ದರು ಅಲ್ವಾ, ಅವ್ರನ್ನ ಬಿಟ್ಬಿಟ್ಟು ನಾವು ಹೋಗೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಸಂಜೆನೇ ಹೋಗೋ ಥರ ಆಯಿತು. ಇನ್ನು ಅವ್ರಿಗೂ ಇವಾಗ ಹೇಳಿಬಿಟ್ಟು ಅದಾದಮೇಲೆ ನಾವು ರೆಡಿಯಾಗಿ ಹೊರಟಿದ್ದಾಯಿತು. ಸುಮಾರು ಜನ ನನ್ನ ಮೇಕಪ್ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕೇಳ್ತಿದ್ರಿ. ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಹತ್ರ ಅಂತೂ ಸುಮಾರು ಫೌಂಡೇಶನ್ಸ್ ಇದೆ. ನನಗೆ ಏನಂದರೆ ಟ್ರಯಲ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತರಿಸ್ಕೊಂಡು ನೋಡ್ತಾ ಇರ್ತೀನಿ ಯಾವ್ದು ಚೆನ್ನಾಗಿದೆ ಏನು ಅಂತ. ನನಗೆ ತುಂಬ ಇಷ್ಟ ಆಗೋದು ಏನು ಅಂತ ಅಂದರೆ, ಈ ಕಡಿಮೆ ಬಜೆಟಲ್ಲಿ ಯಾವ್ದು ಫೌಂಡೇಶನ್ನು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಈ ಥರದ್ದೆಲ್ಲ ನೋಡಿ ನಾನು ಜಾಸ್ತಿ ಪರ್ಚೇಸ್ ಮಾಡೋ ಅಂಥದ್ದು. ನನ್ನ ಹತ್ರ ಸುಮಾರು ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಯಾವ್ಯಾವುದಿದೆ ಎಲ್ಲ ಕಲೆಕ್ಷನ್ಸು ಕೂಡ. ಇನ್ನಿವಾಗ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಮನೆಯಲ್ಲಿರುವಾಗ ಅಲ್ವಾ ಯೂಶ್ವಲಾಗಿ ನಾನು ಐಲೈನರ್ ಹಾಕ್ಕೊಳ್ಳೋದಿಲ್ಲ. ಎಲ್ಲಾದರೂ ಈ ಥರ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಅಷ್ಟೇ ಯೂಸ್ ಮಾಡೋದು.
ಅದು ನನ್ನ ಕಣ್ಣು ಒಂದು ಸ್ವಲ್ಪ ಬೋಲ್ಡಾಗಿ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ. ನಂಗೆ ಅದು ತುಂಬ ಇಷ್ಟ. ಬಟ್ ಮನೆಯಲ್ಲೇ ಹಾಕ್ಕೊಂಡ್ರೆ ಪ್ರತಿದಿನ ಕೂಡ ಅದನ್ನು ಐಲೈನರ್ ಯೂಸ್ ಮಾಡ್ತಿದ್ರೆ ಮೊದಲೇ ನನಗೆ ಡಾರ್ಕ್ ಸರ್ಕಲ್ ಆಗಿದೆ, ಇನ್ನೂ ಜಾಸ್ತಿ ಆಗಿಬಿಡುತ್ತೇನೋ ಅನ್ನೋ ಒಂದು ಭಯಕ್ಕೋಸ್ಕರ ನಾನು ಜಾಸ್ತಿ ಏನು ಮನೆಯಲ್ಲಿ ಕಾಸ್ಮೆಟಿಕ್ಸ್ ಅದನ್ನೆಲ್ಲ ಏನೂ ಯೂಸ್ ಮಾಡೋದಿಲ್ಲ. ಜಸ್ಟ್ ನನ್ನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡ್ತೀನಿ ಅಷ್ಟೇನೆ. ಈಗ ಸ್ವಲ್ಪ ಚೆನ್ನಾಗಿ ಸ್ಕಿನ್ನೆಲ್ಲ ಆಗ್ತಿದೆ. ಮುಂಚೆ ಅಂತೂ ಸಖತ್ತು ಪಿಂಪಲ್ಸ್ ಆಗಿಬಿಟ್ಟಿತ್ತು ನನಗೆ. ಅಂದರೆ ನಾನು ಕಾಲೇಜ್ ಡೇಸಲ್ಲಿ ಆಮೇಲೆ ಹೋಗ್ತಾ ಎಲ್ಲ ಪ್ರಾಪರಾಗಿ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಾ ಸರಿ ಮಾಡ್ಕೊಂಡಿರೋದು. ಅದು ಯಾಕೆ ಅಷ್ಟೊಂದು ಪಿಂಪಲ್ಸ್ ಆಗ್ತಿತ್ತು ಅವಾಗ ಅಂತ ಗೊತ್ತಿಲ್ಲ. ಬಟ್ ಆದರೂ ನಾನು ತಪ್ಪು ಮಾಡಿದ್ದೀನಿ. ಟಿ ವಿ ನೋಡ್ತಾ ಇರುವಾಗ ಪಿಂಪಲ್ಸ್ನ ಕಿತ್ತಾಕೊಂಡು ಕುತ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ ನಾನು. ಆಮೇಲೆ ಇವಾಗ ಅಲ್ವಾ ಅನಿಸುತ್ತೆ ನಾನು ಯಾಕೆ ಆ ಥರ ಎಲ್ಲ ಮಾಡ್ತಿದ್ದೆ ಅಂತ. ಇವಾಗಲೂ ಕೂಡ ಅಷ್ಟೇ, ಏನಾದರೂ ಪಿಂಪಲ್ಸ್ ಆದರೆ ಅದು ಯಾವಾಗ ಸರಿ ಹೋಗುತ್ತೆ ಅನ್ನೋದೇ ನೋಡ್ತಿರ್ತೀನಿ. ಅದೇ ಸರಿ ಹೋದ್ರೇ ಒಳ್ಳೆಯದು. ಇಲ್ಲ ನಾವೇ ಕಿತ್ತಾಕೊಂಡು ಏನೋ ಒಂದು ಮಾಡ್ತೀವಿ ಅಂತ ಅಂದರೆ ಅದು ಕಲೆನೇ ಆಗೋಗ್ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಫಾಲೋ ಮಾಡಿ ಒಂಚೂರು ಪರವಾಗಿಲ್ಲ. ನಾನು ಡರ್ಮಟಾಲಜಿಸ್ಟ್ ಹತ್ರನೂ ಕೂಡ ತೋರಿಸಿ ಅದನ್ನೆಲ್ಲ ಕೂಡ ಸರಿ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಬಟ್ ನಿಮಗೆ ಗೊತ್ತಿರುತ್ತೆ ಡರ್ಮಟಾಲಜಿಸ್ಟ್ ಹತ್ರ ಹೋದರೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 3 ಸೆಷನ್ಸ್ ತೊಗೊಂಡಿದ್ದೆ ನಾನು. ಅವರು ಯಾವ್ಯಾವ ಥರ ಕ್ರೀಮ್ಸ್ ಎಲ್ಲ ಕೊಡ್ತಾರೆ ಎಲ್ಲನೂ ಯೂಸ್ ಮಾಡ್ತಿದ್ದೆ. ಬಟ್ ಏನು ಅಂಥ ವಾವ್ ಅನ್ನೋ ಥರ ಏನು ರಿಸಲ್ಟ್ ಇರಲಿಲ್ಲ ನನಗೆ. ಸ್ವಲ್ಪ ಒಂಚೂರು ಶೇಡ್ ಆದಂಗೆ ಅನ್ನಿಸ್ತಿತ್ತು ಬಿಟ್ಟರೆ, ಮತ್ತೆ ಆ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ಮೇಲೆ ಅಲ್ವಾ ಮತ್ತೆ ಅದೇ ಥರನೇ ಆಗೋಯ್ತು ನನಗೆ. ಆಮೇಲೆ ಅವರು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿದಾಗ ಅವರು ನನಗೇನು ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡೋದಕ್ಕೆ ಹೇಳಿದರು. ಅದನ್ನು ಫಾಲೋ ಮಾಡ್ತಾಯಿದ್ದೆ. ಅವರು ಏನಂತ ಹೇಳಿದರು ಅಂತ ಅಂದರೆ ನಿಯಾಸಿನಮ್ನೈಡ್ದು ಸೀರಮ್ನ ಯೂಸ್ ಮಾಡೋಕ್ಕೆ ಹೇಳಿದರು. ಅದು ಬ್ರ್ಯಾಂಡ್ ಬೇಕಂದರೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ. ಸೊ ನಿಯಾಸಿನಮ್ನೈಡ್ ಸೀರಮ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಮಾರ್ಕ್ಸ್ ಆಗಿರುತ್ತಲ್ಲ, ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾನು ಏನೇ ಯೂಸ್ ಮಾಡಿದ್ರೂ ಕೂಡ ನಿಯಾಸಿನಮ್ನೈಡ್ ಇರೋವಂಥ ಒಂದು ಸೀರಮ್ನ ಯೂಸ್ ಮಾಡೋದಕ್ಕೆ ಹೋಗೋದು. ಸೊ ಇವಾಗ ಒಂದು ತಕ್ಕ ಮಟ್ಟಿಗೆ ನನ್ನ ಸ್ಕಿನ್ ಕೇರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಆಯಿತು ನನ್ನ ಮೇಕಪ್ ಎಲ್ಲ. ಇವಾಗ ಫೈನಲಿ ಪೋನಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೆ. ಈ ಒಂದು ಡ್ರೆಸ್ಸಿಗೆ ಎಲ್ಲ ಪೋನಿನೇ ಚೆನ್ನಾಗಿ ಕಾಣಿಸುತ್ತೆ. ಲೂಸರೆಲ್ಲ ಬಿಟ್ಕೊಂಡು ಪಾಪುನ ಮೇಂಟೈನ್ ಮಾಡೋದಕ್ಕೆ ನನಗೆ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ 2-3 ವ್ಲಾಗ್ಸ್ ಬ್ಯಾಕ್ ಒಬ್ಬರು ಕೇಳ್ತಾಯಿದ್ರಿ ನಿಮ್ಮ ಕೂದಲು ಇವಾಗ ಹೇಗೆ ಇಷ್ಟು ಲಾಂಗ್ ಹೇರ್ಸ್ ಆಗಿದೆ ಅಂತ. ನನಗೆ ಪರ್ಸ್ನಲಿ ಅನಿಸಿದ್ದು ನನಗೇನಂತ ಅಂದರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಏನು ವಿಟಮಿನ್ಸ್ ಟ್ಯಾಬ್ಲೆಟ್ಸು ಎಲ್ಲ ತೊಗೊಳ್ತಾ ಇರ್ತೀವಿ ಅಲ್ವಾ, ಸೊ ಅದರಿಂದ ನನಗೆ ಚೆನ್ನಾಗಿ ಕೂದಲು ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಫ್ಟರ್ ಡೆಲಿವರಿ ನನಗೆ ಡಾಕ್ಟರ್ ಪರ್ಫೆಕ್ಟ್ ಇಲ್ಲ ಅಂತ ಅಂದರೆ ಹೇರ್ ಫಾಲಿಕ್ ಅಂತ ಅಂದ್ಬಿಟ್ಟು 2 ಟ್ಯಾಬ್ಲೆಟ್ನ ತೊಗೊಳೋದಕ್ಕೆ ಹೇಳಿದರು. 2ರಲ್ಲಿ ಒಂದು ಯಾವ್ದಾದ್ರು ತೊಗೊಳ್ಳಿ ಅಂತ. ಯಾಕಂದರೆ ಯೂಶ್ವಲಾಗಿ ಈ ಪೋಸ್ಟ್ಪಾರ್ಟಮ್ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ಕೂದಲು ಉದುರೋದು ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ಅದು ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ ಅವ್ರು ನನಗೆ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಅದನ್ನು ನಾನು ಪ್ರತಿದಿನ ಕೂಡ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಅಷ್ಟೊಂದು ಏನು ಹೇರ್ ಫಾಲ್ ಎಲ್ಲ ಆಗಲ್ಲ. ನಿಮಗೂ ಯಾರಿಗಾದ್ರೂ ಬೇಕು ಹೇರ್ ಗ್ರೋತಿಗೆ ಒಳ್ಳೆ ಟ್ಯಾಬ್ಲೆಟ್ ಅಂತ ಅಂದರೆ ನೀವು ಪರ್ಫೆಕ್ಟ್ ಇಲ್ಲ ಅಥವಾ ಹೇರ್ ಫಾಲಿಕ್ ಅಂತ ಅಂದ್ಬಿಟ್ಟು ಈ ಟ್ಯಾಬ್ಲೆಟ್ನ ತೊಗೊಳ್ಬೋದು. ಒಂದು ಸತಿ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಡಾಕ್ಟರು ಅವ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟೇ ತೊಗೊಳ್ಳಿ. ಬಟ್ ನನಗಂತೂ ನನ್ನ ಅಪ್ಪು ಡೆಲಿವರಿ ಟೈಮಲ್ಲಿ ಕೂಡ ನನಗೆ ಕೂದಲು ತುಂಬ ಉದುರುತ್ತಾ ಇತ್ತು. ಆವಾಗ ಡಾಕ್ಟರ್ ಕೂಡ ನನಗೆ ಇದೇ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದರು. ಆ್ಯಂಡ್ ಇವಾಗಲೂ ಕೂಡ ಅದೇ ಟ್ಯಾಬ್ಲೆಟ್ನ ನಾನು ತೊಗೊಳ್ತಾ ಇದ್ದೀನಿ. ಎವ್ರಿ ಡೇ ನೈಟ್ 1 ಟ್ಯಾಬ್ಲೆಟ್ನ ತೊಗೊಳ್ಬೇಕಾಗತ್ತೆ. ಎವ್ರಿ ಡೇ ಒಂದೇ ಟ್ಯಾಬ್ಲೆಟು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರದ್ದೆಲ್ಲ ಏನೂ ಇಲ್ಲ, ದಿನಕ್ಕೆ ಒಂದೇ ಮಾತ್ರ. ಯಾವುದಕ್ಕೂ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟೇ ತೊಗೊಳ್ಳಿ. ಇವಾಗ ಹೋಗೋದಕ್ಕೆ ಶಿಶಿರ್ ಬರ್ತಡೆಗೆ ಸಿರಿಗೆ ಈ ರೀತಿ ಒಂದು ಫ್ರಾಕ್ನ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದನ್ನು ಸೆಕೆಂಡ್ ಟೈಮ್ ಹಾಕೋತಾ ಇರೋದು ಅವಳು. ಆ್ಯಂಡ್ ನಾನು ಈ ಒಂದು ಡ್ರೆಸ್ನ ಹಾಕೊಂಡಿದ್ದೀನಿ. ಈ ಡ್ರೆಸ್ ಅಂತೂ ಆಲ್ಮೋಸ್ಟ್ ಒಂದು ಹೇಳ್ಬೇಕಂದ್ರೆ ಒಂದು 5 ವರ್ಷದ ಮೇಲೆ ಆಯಿತು ತೊಗೊಂಡು. ಇದು ನಾನು ಸೆಕೆಂಡ್ ಟೈಮ್ ಹಾಕೊತಾ ಇರೋದು. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸ್ಲೀವ್ಲೆಸ್ ಇದೆ ಇದು, ಲೈಕ್ ಈ ಥರ. ಸೊ ಹಾಗಾಗಿ ಇದನ್ನ ಪೇರ್ ಮಾಡಿದ್ದೀನಿ. ಚೆನ್ನಾಗಿದೆ. ಇವಾಗ ಹೋಗೋಣ ಬನ್ನಿ. ನನ್ನ ಮಗ ನೋಡಿ ಹಿಂಗೆ ಆಡ್ತಾನೆ ಒಳ್ಳೆ. ಮಳೆ ಬೇರೆ ಬರಂಗಾಗಿದೆ, ಬೇಗ ಹೋಗಿ ರೀಚ್ ಆಗಬೇಕು. ಮತ್ತೆ ಟೈಮ್ ಕೂಡ ಆಗಿದೆ, ಆಗಲೇ 6:20 ಆಗಿದೆ ಟೈಮು. ಅಲ್ಲಿ ಹೋದ್ಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಮನೇಲೇ ಇರ್ತಾಳೆ ಅವಳು, ಮಲ್ಕೊತೀನಿ ಅಂತ ಹೇಳ್ತಿದ್ದಾಳೆ. ನಾವು ಬರೋ ತನಕ ಆರಾಮಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ, ಮೂವಿ ನೋಡ್ತಾ ಇರೋ. ಹೋಗ್ಬಿಟ್ಟು ಬರ್ತೀವಿ ಬೇಗ. ಸರಿ ಹೋಗೋಣ ಸರಿ ಬಾ. ಅಲ್ಲೇ ಬಂದಿದ್ದೀರಿ ಫಸ್ಟ್ ಟೈಮು. ಯಾರ ಮನೆಗೆ ಬಂದಿದ್ಯಾ? ಒಳಗಡೆ
ಅಕ್ಕ ರೇಟ್ ನನ್ನ ಹತ್ರನೂ ಐತೆ. ಶಿಶಿರ್ ಬರ್ತಡೆಗೆ ಎಲ್ಲರೂ ಕೂಡ ಬಂದಿದ್ದರು. ನಾವು ಹೋಗಿದ್ದೆ ಲಾಸ್ಟು. ನಾವು ಹೋಗಿದ್ದು ಒಂದು 5 ನಿಮಿಷಕ್ಕೇ ರಾಣಿಯವರು ಕೂಡ ಬಂದರು. ರಾಣಿಗೆ ಇವತ್ತು ಆಫೀಸ್ ಇತ್ತಂತೆ, ಆಫೀಸ್ ಮುಗಿಸ್ಕೊಂಡು ಆಮೇಲೆ ಅವರು ಬಂದಿರೋದು. ಖುಷಿ ಆಯಿತು. ಪಾಪುನ ಕರ್ಕೊಂಬಂದಿರಲಿಲ್ಲ, ಅದೊಂದು ಬೇಜಾರು. ನೆಕ್ಸ್ಟ್ ನೋಡೋಣ ಅವ್ನು ಯಾವಾಗ ಬರ್ತಾನೆ ಅಂತ. ನನಗಂತೂ ನಾನು ನೋಡೋಂಗಾಗೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಕರ್ಕೊಂಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಡೈರೆಕ್ಟ್ ಆಫೀಸಿಂದ ಬಂದಿದ್ದು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಹೀಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ಶಿವಮಾಮ ಮನೆಗೆ ಫಸ್ಟ್ ಟೈಮ್ ಸಿರಿ ಬರ್ತಾರದು ಅಲ್ವಾ, ಹಾಗಾಗಿ ಆರತಿ ಮಾಡಿಬಿಟ್ಟು ಕರ್ಕೊಂಡಿದ್ದು. ಖುಷಿ ಆಯಿತು. ಇನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಕೇಕ್ ಕಟ್ಟಿಗೆ ಅಂತ ಅಂದ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ರು. ಹಿಂದೆ ನೋಡ್ಬೋದು ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾನು ಅಲ್ಲಿ ಜಾಸ್ತಿ ಏನು ವ್ಲಾಗ್ ಮಾಡ್ಕೊಂಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆ್ಯಂಡ್ ಜೀವನ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕೆಂತ ಅಂದರೆ ಒಂದು ಅವರು ಯೂಶ್ವಲಾಗಿ ಎಲ್ಲರೂ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋದಾಗ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಅವ್ರು ಏನು ವಿಡಿಯೋ ಮಾಡಿದರು ಅದನ್ನು ಅವ್ರು ಏನೋ ಡಿಲೀಟ್ ಮಾಡೋಕ್ಕೆ ಹೋಗಿ ಕಂಪ್ಲೀಟಾಗೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನನ್ನ ಮೊಬೈಲಲ್ಲಿ ನಾನು ಏನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದಷ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಈ ಥರ ಹೋದಾಗ ಅಲ್ವಾ ಈ ವಿಡಿಯೋ ಮಾಡ್ಕೋಬೇಕು ಅಂತೆಲ್ಲ ಅಂದರೆ ಆದಷ್ಟು ಕಡಿಮೆನೇ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತೀವಿ ಆರಾಮಾಗೆ. ಬಟ್ ಏನೋ ಜೀವನ ಇದ್ದರೆ ಅವ್ರು ಮಾಡಿಕೊಡ್ತಾರೆ ಅನ್ನೋದೊಂದಿತ್ತು. ಬಟ್ ನೋಡಿದ್ರೆ ಅದು ಡಿಲೀಟ್ ಆಗೋಗ್ಬಿಟ್ಟಿದೆ. ಇನ್ನು ಇವಾಗ ಕೇಕ್ ತೋರಿಸ್ತಾ ಇದ್ದಾರೆ ಶಿವಮಾಮ. ತುಂಬಾ ಚೆನ್ನಾಗಿತ್ತು ಕೇಕ್ ಮಾತ್ರ. ಇವಾಗ 3 ಜನ ಅಂದರೆ ನಾನು, ನಮ್ಮ ಚಿಕ್ಕಮ್ಮ, ಆಮೇಲೆ ನಮ್ಮ ರಾಣಿ 3 ಜನ ಕೂಡ ಒಂದು ಫೋಟೋನ ತೊಗೊಂಡ್ವಿ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ಸೊ ಈ ರೀತಿಯಾಗಿತ್ತು. ಸೊ ಈಗ ಕೇಕ್ ಕಟ್ಟಿಂಗ್ ಟೈಮ್. ಎಲ್ಲರೂ ಎಷ್ಟು ಖುಷಿಯಾಗಿ ಶಿಶಿರ್ಗೆ ಕೇಕ್ ಕಟ್ ಮಾಡಿಸಿದ್ವಿ ಅಂತ ನೋಡ್ಬೋದು. ಆ್ಯಂಡ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹ್ಯಾಪಿ ಬರ್ಡೇ ಶಿಶಿರ್. ಸೊ ನಾವು ಲೇಟಾಗಿ ಬಂದ್ವಿ, ಬೇಗ ಬಂದಿದ್ದರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮತ್ತೆ ಬರ್ತೀವಿ. ನೂರು ವರ್ಷ ಇರಲಿ ಹರ್ಷ ಹರ್ಷ ಅದೆಲ್ಲ ಕಡೆ ಉಲ್ಲಾಸದ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಮಾಡ್ತಾ ಇದೀಯಾ?
ಸೊ ಮೊದಲೇ ಹೇಳಿದಾಗೆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು, ಹಾಗಾಗಿ ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನಷ್ಟೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಜೀವನ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡ್ರೆ ಒಂದೊಂದು ಸತಿ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಎನಿವೇಸ್ ಅಲ್ಲಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಒಬ್ಬಟ್ಟು ಅಡುಗೆ ಮಾಡಿದರು, ಊಟ ಮಾಡಿಕೊಂಡು ಆಮೇಲೆ ಒಂದು 9 ಗಂಟೆ ಹಾಗೆ ಅಲ್ಲಿ ಬಿಟ್ಟಿದ್ದು ಅಂತ ಅನಿಸುತ್ತೆ. ಇಲ್ಲಾಂದರೆ 9 ಗಂಟೆ ಆಗಿತ್ತೇನೋ ನಾವು ಮನೆಗೆ ಬರೋದು, ನನಗೂ ಮರ್ತೋಗ್ಬಿಟ್ಟಿದೆ. ಆಲ್ರೆಡಿ 1-2 ವೀಕ್ಸ್ ಆಯ್ತಲ್ವ. ಹಾಗಾಗಿ ಇನ್ನು ಮನೆಗೆ ಹೋದ್ಮೇಲೆ ನನ್ನ ಗಿಫ್ಟ್ ಬಂದಿತ್ತು ನನಗೆ ಅಂತ, ನಾನು ತೊಗೊಂಡಿರುವಂತಹ ಸೆಲ್ಫ್ ಗಿಫ್ಟ್. ತುಂಬ ಖುಷಿ ಆಯಿತು. ಅದು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಏನು ತೊಗೊಂಡಿದ್ದೆ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅವತ್ತಿನ ದಿನ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆರಾಮಾಗಿ ಕಳೀತು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ ಅಂತೂ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.